ನಮಸ್ಕಾರ. ಈ ದಿನ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಮತ್ತು ನೌಕರರ ಪರವಾಗಿ ನಮ್ಮದೇನು ಮಾರ್ಚ್ 31ನೇ ತಾರೀಕಿಗೆ ಕಳೆದ ಅಗ್ರಿಮೆಂಟು ಸಮಯ ಮುಗಿದಿದೆ. ನಾವು ಹಟ್ಟಿ ಸಿಬ್ಬಂದಿ ಮತ್ತು ನೌಕರರ ಪರವಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಮತ್ತು ಇವತ್ತಿನ ಒಂದು ಜನರಲ್ ಬಾಡಿ ಮೀಟಿಂಗು ಗೇಟ್ ಮೀಟಿಂಗಿನ ಮೂಲಕ ನಾವು ಆಡಳಿತ ವರ್ಗಕ್ಕೆ ಹೊಸ ಬೇಡಿಕೆ ಪಟ್ಟಿಯನ್ನು ನಾವು ಸಲ್ಲಿಸಿದ್ದೀವಿ. ಅದರಲ್ಲಿ ಸುಮಾರು 56 ಹೊಸ ಪಟ್ಟಿಯನ್ನು ನಾವು ಸಲ್ಲಿಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಮೂಲ ವೇತನ ಇದೆ, ಆ ಮೂಲ ವೇತನವನ್ನು ಜಾಸ್ತಿ ಮಾಡಬೇಕು ಅನ್ನೋಂಥದ್ದು. ಅದಲ್ಲದೆ ಇತರೆ ಭತ್ಯೆಗಳೇನಿದ್ದಾವೆ, ಬೇರೆ ರೀತಿಯ ವೇಟೇಜ್ಗಳು ಏನಿದ್ದಾವೆ ಅವೆಲ್ಲವನ್ನು ಕೂಡ ಹೆಚ್ಚು ಮಾಡಬೇಕು ಅನ್ನೋಂಥದ್ದು ಪ್ರಮುಖವಾದಂಥ ಬೇಡಿಕೆ ಪಟ್ಟಿಯಲ್ಲಿದ್ದಾವೆ. ಅದರಲ್ಲಿ ಮಹಿಳೆಯರ ಪ್ರಶ್ನೆಗಳಿದ್ದಾವೆ, ಅಂಡರ್ಗ್ರೌಂಡಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರಿಗೆ ಹೆಚ್ಚಿನ ಭತ್ಯೆಗಳನ್ನು ಕೊಡಬೇಕು ಅನ್ನೋಂಥದ್ದಿದೆ, ಸೇಫ್ಟಿ ಮೇಜರ್ ಮಾಡಬೇಕು ಅನ್ನೋಂಥದ್ದಿದೆ. ಇಲ್ಲಿರ್ತಕ್ಕಂಥ ಈರಾಬುದ್ದೀನ್ ಮತ್ತು ಊಟಿಯಲ್ಲಿ ಕೆಲಸ ಮಾಡುವಂಥ ನೌಕರರ ಪ್ರಶ್ನೆಗಳನ್ನು ಕೂಡ ಎಕ್ಸ್ಟ್ರಾ ಅಲವೆನ್ಸ್ಗಳು ಈ ಥರದ್ದೆಲ್ಲವೂ ಕೂಡ ಪ್ರಶ್ನೆಗಳನ್ನು ನಾವು ಅದರಲ್ಲಿ ಸೇರಿಸಿದ್ದೀವಿ. ಸುದೀರ್ಘವಾಗಿ 2 ತಿಂಗಳುಗಳ ಕಾಲ ಆ ಬೇಡಿಕೆಯನ್ನು ಚರ್ಚೆ ಮಾಡಿ ಇತ್ತೀಚೆಗೆ ನಡೆದಂಥ ಕಾರ್ಯಕಾರಿ ಸಮಿತಿ ಸಭೆಯಲ್ಲೂ ಕೂಡ ನಾವು ಅದನ್ನು ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಕೂಡ ಬೇರೆ ಯಾವುದೇ ನಮ್ಮ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಇರುವಂಥ ಇತರೆ ಸಂಘಗಳ ಸದಸ್ಯರು ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟು ಅದನ್ನು ಚರ್ಚೆ ಮಾಡಿ ಅಂತಿಮಗೊಳಿಸಿ ಇವತ್ತು ಬೇಡಿಕೆ ಪಟ್ಟಿಯನ್ನು ನಾವು ಸಲ್ಲಿಸಿದ್ದೀವಿ. ಆಡಳಿತ ವರ್ಗ ಕೂಡಲೇ ನಮ್ಮ ಪದಾಧಿಕಾರಿಗಳನ್ನು ಸಭೆ ಕರೆದು ನಾವು ಕೊಟ್ಟಂಥ ಒಂದು ಬೇಡಿಕೆಗಳ ಬಗ್ಗೆ ಮಾತುಕತೆಯನ್ನು ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಮಧ್ಯಾಹ್ನವೂ ಕೂಡ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇಲ್ಲೇ ಇರೋದ್ರಿಂದ ಅವರನ್ನು ಭೇಟಿ ಮಾಡಿ ಅವರಿಗೆ ನಾವು ಈ ಬೇಡಿಕೆಯನ್ನು ಪಟ್ಟಿಯನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಾವು ಬಹುದಿನದ ಕಾರ್ಮಿಕರು ಅದೇನೋ ಬಹುದಿನದಿಂದ ನಿರೀಕ್ಷೆ ಮಾಡಿದ್ರು, ಅದು PLIB ಇರ್ಬೋದು, ಪ್ರೊಡಕ್ಷನ್ ಲಿಂಕ್ ಬೋನಸ್ ಅನ್ನೋಂಥದ್ದು ಏನಿತ್ತು ಅದನ್ನು ಅವರು ಜಾರಿಗೊಳಿಸಿದ್ದಾರೆ. ನಮ್ಮ ಬೇಡಿಕೆ ಇದ್ದದ್ದು ಹೆಚ್ಚಿನ ಪ್ರಮಾಣದಲ್ಲಿ ಕನಿಷ್ಠ 25,000 ರೂಪಾಯಿಂದ 30,000 ರೂಪಾಯಿ ನೌಕರರಿಗೆ ಆ ಒಂದು PLIB ಸಿಗಬೇಕು ಅನ್ನೋಂಥದ್ದು. ಆದರೂ ನಾವು ನಿರಂತರವಾದಂಥ ಪ್ರಯತ್ನವನ್ನು ಮಾಡಿದ ನಂತರದಲ್ಲಿ 18ನೇ ತಾರೀಕು ಸೇರಿದಂಥ ಬೋರ್ಡ್ ಮೀಟಿಂಗಲ್ಲಿ 15,600 ರೂಪಾಯಿ PLIBಯನ್ನು ನೌಕರರಿಗೆ ವಿತರಣೆ ಮಾಡೋಕ್ಕೆ ಅವ್ರು ಕ್ರಮವನ್ನು ತಗೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಅದಕ್ಕೆ ಅಭಿನಂದನೆಗಳು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ಇನ್ನು ಭಾಳ ಪ್ರಮುಖವಂತ ಹಲವಾರು ಪ್ರಶ್ನೆಗಳು ಇನ್ನೂ ಕೂಡ ಇತ್ಯರ್ಥ ಆಗಬೇಕಂತ ಹಲವಾರು ಪ್ರಶ್ನೆಗಳಿದ್ದಾವೆ. ಒಂದು, ಭಾಳಷ್ಟು ಜನ ನೌಕರರಿಗೆ HRA ಬಾಕಿ ಇದೆ, ಅದನ್ನು ನಾವು ಇತ್ಯರ್ಥಪಡಿಸಬೇಕು ಅಂಥೇಳಿ ನಾವು ರೀಜನಲ್ ಲೇಬರ್ ಕಮಿಷನರು ಬಳ್ಳಾರಿಯಲ್ಲೂ ಕೂಡ ಕೇಸನ್ನು ದಾಖಲೆ ಮಾಡಿದ್ದೀವಿ ಮತ್ತು ಆಡಳಿತ ವರ್ಗಕ್ಕೂ ಕೂಡ ಅದು ನಿರಂತರವಾದ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದಲ್ಲದೆ ಇವತ್ತು ಸುಮಾರು ಜನ ಡಿಸ್ಮಿಸ್ ಆದಂಥ ಪ್ರಕರಣಗಳಿದ್ದಾವೆ. ತಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ನಮ್ಮ ಕಂಪ್ನಿಯಲ್ಲಿ 1473ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಆ ಹುದ್ದೆಗಳು ಭರ್ತಿ ಆಗಬೇಕು ಅನ್ನೋಂಥದ್ದು ನಮ್ಮ ಪ್ರಮುಖವಾದ ಒಂದು ಅಂಶ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಮೆಡಿಕಲ್ ಅನ್ಫಿಟ್ಟು ಇಲ್ಲಿಯ ನೌಕರರ ಬಹುದಿನದ ಬೇಡಿಕೆಯಾಗಿದೆ, ಕುಟುಂಬಗಳ ಬೇಡಿಕೆಯಾಗಿದೆ. ನಿರಂತರವಾಗಿ ನೌಕರರು ಮತ್ತು ಅಸಹಾಯಕರಾಗಿರ್ತಕ್ಕಂಥ ಕುಟುಂಬದವರು ನಮಗೆ ಫೋನ್ಗಳನ್ನು ಮಾಡ್ತಾಯಿದ್ದಾರೆ. ಇದು ಖಂಡಿತವಾಗ್ಲೂ ಕೂಡ ನಮ್ಮ ಒಂದು ಚುನಾವಣೆಯ ಪ್ರಮುಖವಾದಂಥ ಒಂದು ಬೇಡಿಕೆಯನ್ನು ಕೂಡ ಆಗಿತ್ತು. ಆ ದಿಸೆಯಲ್ಲೂ ಕೂಡ ನಾವು ಪ್ರಯತ್ನಗಳನ್ನು ನಡೆಸ್ತಾ ಇದ್ದೀವಿ. ಎಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ತಮಗೆಲ್ಲ ಗೊತ್ತಿದ್ದಾಗೆ ಇತ್ತೀಚೆಗೆ ಮುಖ್ಯಮಂತ್ರಿಯವ್ರನ್ನೂ ಕೂಡ ಭೇಟಿ ಮಾಡಿದ್ವಿ. ಇಲ್ಲಿ ಬಂದಂಥ ಉಪಮುಖ್ಯಮಂತ್ರಿಯವ್ರನ್ನೂ ನಮ್ಮ ನಿಯೋಗ ಭೇಟಿ ಮಾಡಿತ್ತು. ಅಧಿಕಾರಿಗಳಿಗೆ ಆ ವಿಚಾರದಲ್ಲಿ ಏನು ಹಿಂದೆ ಫೈನಾನ್ಸಿಂದ ವಾಪಸ್ ಬಂದಿತ್ತು ಇದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಯಾಕಂತೇಳಿದ್ರೆ ತಮಗೆಲ್ಲ ಗೊತ್ತಿದ್ದಾಗೆ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಲ್ಲಿ ಎಲ್ಲ ಕಡೆಗೂ ಏನು ಅಪ್ಲೈ ಆಗುತ್ತೋ ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕಂತ ಒಂದು ಕೆಲವರು ಅಧಿಕಾರಿಗಳು ಪ್ರಯತ್ನವನ್ನು ನಡೆಸಿದರು. ಆದರೆ ನಾವು ಹೇಳಿದ್ದೀವಿ, ಸರ್ಕಾರಿ ಸಂಸ್ಥೆ ಬೇರೆ, ಮೈನ್ಸ್ ಬೇರೆ, ಗಣಿ ಬೇರೆ. ಇಲ್ಲಿ ಕೆಲಸ ಮಾಡೋಂಥದ್ದು ಇಲ್ಲಿ 10 ಕಾಯಿಲೆಗಳು ಬರ್ತವೆ. ಈ ಕಾಯಿಲೆಗಳಿಂದಾಗಿ ಮೆಡಿಕಲ್ ಅನ್ಫಿಟ್ ಅನ್ನೋಂಥದ್ದು ಅದು ನಿರಂತರವಾಗಿ ನಡೆಯುವಂಥ ಕೆಲಸ. ಹಾಗಾಗಿ ನೀವು ಬೇರೆ ಕಡೆ ಅಪ್ಲೈ ಮಾಡೋದನ್ನು ಇಲ್ಲಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದು ಮೆಡಿಕಲ್ ಅನ್ಫಿಟ್ ಅನ್ನೋಂಥದ್ದು ನಿರಂತರ
ನಿರಂತರವಾಗಿ ಇರಬೇಕಂತ ಪ್ರಕ್ರಿಯೆ. ಕೆಲವರು ಹೇಳಿದರು, ಏನ್ರಿ ಇದು 3 ತಲೆಮಾರು 4 ತಲೆಮಾರು 5 ಸಾರಿಯಿಂದ ನಡೀತಾನೆ ಇದೆ, ಇದು ಹಿಂಗೆ ನಡಿಬೇಕಾ ಅಂತ. ನಾವು ಹೇಳಿದ್ದು ಹೌದು, ಹಿಂಗೆ ನಡಿಯಿರಬೇಕು. ಯಾಕಂತ ಹೇಳಿದ್ರೆ ಇದು ಈ ಚಿನ್ನದ ಗಣಿ ಇವತ್ತೇನು ಲಾಭ ಮಾಡ್ತಾ ಇದೆ, ಚಿನ್ನದ ಗಣಿ ಇವತ್ತೇನು ಪ್ರಾಫಿಟ್ ಮಾಡ್ತಾ ಇದೆ, ಇವತ್ತು ದೇಶದಲ್ಲಿ ಹೆಸರುವಾಸಿಯಾಗಿದೆ. ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇಲ್ಲಿ ಕಾರ್ಮಿಕರ ಬೆವರು ಮತ್ತು ರಕ್ತದ ಕೆಲಸ. ಹಾಗಾಗಿ ಬೇರೆ ಕಡೆ ಎಲ್ಲೋ ಹೋಗಿ ಈಸಿಯಾಗಿ ಕೆಲಸ ಮಾಡ್ಬೋದು, ಆದರೆ ಗಣಿಯಲ್ಲಿ ಇಳಿದು ಕೆಲಸ ಮಾಡಲಿಕ್ಕಿಲ್ಲ. ಇವತ್ತೆಲ್ಲ ಮೆಕನೈಜೇಷನ್ ಆಗಿದೆ. ಮೆಕನೈಜೇಷನಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ಬೋದು. ಆದರೆ ಇದನ್ನು ನಾವು ನೋಡಬೇಕು, 100 ವರ್ಷಗಳ ಹಿಂದೆ ಇಲ್ಲಿ ಸ್ಟಾರ್ಟ್ ಆದಾಗ ಯಾವ ಥರ ಪರಿಸ್ಥಿತಿ ಇತ್ತು. 10 ಜನ ಇವತ್ತು ಜೀವವನ್ನು ಕಳ್ಕೊಂಡಿದ್ದಾರೆ, ತಂದೆ ತಾಯಿಗಳನ್ನು ಕಳ್ಕೊಂಡಿದ್ದಾರೆ, ಗಂಡನ ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದನ್ನು ಬೇರೆ ರೀತಿಯಲ್ಲಿ ನೋಡಬಾರ್ದು ಅನ್ನೋಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಹಾಗಾಗಿ ನಾವು ಸರ್ಕಾರದ ಮಟ್ಟದಲ್ಲೂ ಕೂಡ ಪ್ರಯತ್ನ ಮಾಡಿದ್ದೀವಿ. ಅದು ಸಂಬಂಧಪಟ್ಟಂಥ ಸಚಿವರುಗಳನ್ನು ಮತ್ತು ನಮ್ಮ ಕಂಪನಿಯ ಇವ್ರನ್ನ MD ಅವ್ರ ಜೊತೆ ಮತ್ತು ಚೇರ್ಮನ್ರ ಜೊತೆನೂ ಕೂಡ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಒಂದು ತುಂಬ ಪಾಸಿಟಿವ್ ಆದಂಥ ಒಂದು ಅಂಶ ಇದೆ, ಅದನ್ನು ಕನ್ವಿನ್ಸ್ ಸಾಕಷ್ಟು ಮಾಡಿದ್ದೀವಿ. ಈಗ C&R ರೂಲ್ಸ್ ಜೊತೆಯೂ ಕೂಡ ಅದನ್ನು ಮಾಡಬೇಕು ಅನ್ನೋಂಥದ್ದೊಂದು ಅವರು ಈಗ ಆಲ್ರೆಡಿ ಪ್ರೋಸೆಸ್ ಆಗಿದೆ. ಮಾತುಕತೆ C&R ರೂಲ್ಸ್ ಬಗ್ಗೆಯೂ ಕೂಡ ಮಾತುಕತೆ ಆಗಿದೆ. ಅತಿ ಶೀಘ್ರದಲ್ಲೇ ನಾವು ಅದನ್ನು ಜಾರಿ ತರಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಒತ್ತಡವನ್ನು ಹಾಕ್ತಾಯಿದ್ದೀವಿ. ನಮಗೆ ಭರವಸೆ ಇದೆ, ಖಂಡಿತವಾಗ್ಲೂ ಕೂಡ ನಮ್ಮ ಯೂನಿಯನ್ನು ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ವಿ. ತಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಜನರಲ್ ಸೆಕ್ರೆಟರಿ ಅವರು, ನಮ್ಮ ಇಡೀ ತಂಡ ಇವತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ನಾವು. ನಮಗೆ ಬೇರೆ ಬೇರೆ ರೀತಿ ಅದನ್ನೆಲ್ಲವೂ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಫೈನಾನ್ಷಿಯಲ್ ಕ್ರೈಸಸ್ ಇದೆ ನಮ್ಮ ಯೂನಿಯನ್ದು, ಆರೋಗ್ಯದ ಪ್ರಾಬ್ಲಮ್ ಇದೆ. ಜನರಲ್ ಸೆಕ್ರೆಟರಿ ಅವರಿಗೆ ಸ್ವತಃ ಅವರು ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಖಂಡಿತವಾಗಲೂ ಕೂಡ ನಮಗೆ ಭರವಸೆ ಇದೆ. ಸಾಕಷ್ಟು ಜನ ಏನು ನೌಕರರು ಅವ್ರ ಕುಟುಂಬದವ್ರು ಕಾಯ್ತಾ ಇದ್ದಾರೆ ಮೆಡಿಕಲ್ ಅನ್ಫಿಟ್ ಅನ್ನೋಂಥದ್ದು. ಆ ಮೆಡಿಕಲ್ ಅನ್ಫಿಟ್ ಅನ್ನೋಂಥದ್ದು ಅದು ಸ್ವಲ್ಪ ಟೆಕ್ನಿಕಲ್ ಆದಂಥ ಮತ್ತು ಕೆಲವು ಸರ್ಕಾರದ ನಿಯಮಾವಳಿಗಳನ್ನು ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಅಂಶಗಳು ಇರೋದ್ರಿಂದನೇ ಸ್ವಲ್ಪ ತಡವಾಗಿದೆ. ಅದನ್ನು ಖಂಡಿತವಾಗಲೂ ಕೂಡ ಮುಂದೆ ಮಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದೀವಿ. ಜೊತೆಗೆ ಈಗೇನು ನಾವು ಆಡಳಿತ ವರ್ಗಕ್ಕೆ ಇದನ್ನು ಕೊಟ್ಟಿದ್ದೀವಿ, ಏನು ಬೇಡಿಕೆ ಪಟ್ಟಿ ಸಲ್ಲಿಸಿದ್ದೀವಿ, ಆ ಬೇಡಿಕೆ ಪಟ್ಟಿ ಸಂಬಂಧಪಟ್ಟಂತೆ ಅವ್ರು ಕೂಡಲೇ ಮಾತುಕತೆಯನ್ನು ಕರಿಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಮೆಡಿಕಲ್ ಅನ್ಫಿಟ್ ಎಷ್ಟು ದಿನದೊಳಗೆ ಜಾರಿ ಆಗ್ಬೋದು, ಅಥವಾ ಮೆಡಿಕಲ್ ಅನ್ಫಿಟ್ ಈಗ ಮೊದಲೇ ಹೋದಂಥ ಆಸ್ಪತ್ರೆಗೆ ಹೋದಂಥ ಮೆಡಿಕಲ್ಗೆ ಹೋದಂಥ ಕಾರ್ಮಿಕರು ಅವರು ಇದ್ರಾಗ ಇನ್ಕ್ಲೂಡಿಂಗ್ ಆಗ್ತಾರಾ ಅಥವಾ ಇಲ್ಲ? ಅದಿನ್ನೂ ಹಲವಾರು ಹಂತದಲ್ಲಿ ಚರ್ಚೆಯಲ್ಲಿದೆ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಜಾರಿ ಆಗುತ್ತೆ ಅನ್ನೋಂಥದ್ದು ಆ ದಿಶೆಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಬಟ್ ನಿಖರವಾದಂಥ ಡೇಟನ್ನು ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ನಿಯಮಾವಳಿಗಳು ಮತ್ತು ಸರ್ಕಾರದ ಬೇರೆ ಬೇರೆ ಅವರ, ಯಾಕಂದರೆ ಇದಕ್ಕೆ ಬೋರ್ಡ್ ಅಂತ ಹೇಳಿದ್ರೆ ನಮಗೆ ಗೊತ್ತಿರಬೇಕು. ಬೋರ್ಡಲ್ಲಿ ಅಂದರೆ ಒಂದು 10-15 ಜನ IAS ಆಫೀಸರ್ಗಳು ಇರ್ತಾರೆ, ಅವ್ರದ್ದೇ ಆದಂಥ ಒಂದು ಅಭಿಪ್ರಾಯಗಳಿರ್ತದೆ. ನಾವು ಏನು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ ಅದಕ್ಕೆ ನಾವು ಫರ್ಮ್ ಇದ್ದೀವಿ. ಮೆಡಿಕಲ್ ಅನ್ಫಿಟ್ಟು ಆಗದೇ ಇದ್ದರೆ ಖಂಡಿತವಾಗ್ಲೂ ಕೂಡ ನಾವು ಎಂಥದೇ ತ್ಯಾಗವನ್ನಾದರೂ ಮಾಡಿ ಕಾರ್ಮಿಕರಿಗೆ ಮೆಡಿಕಲ್ ಅನ್ಫಿಟ್ ಕೊಡೋದಕ್ಕೆ ನಮ್ಮ ಯೂನಿಯನ್ ಬದ್ಧವಾಗಿದೆ. ಹಂಗಾಗಿ ಮೆಡಿಕಲ್ ಅನ್ಫಿಟ್ ಹೋದಂಥ ಕಾರ್ಮಿಕರಿಗೆ ಅದು ಈಗ ನೆಕ್ಸ್ಟ್ ನಿವೃತ್ತಿ ಹೋಗ್ತಾರೆ ಎಷ್ಟೋ ಜನ ಸರ್ ಈ ಮಂತಲ್ಲಿ ನೆಕ್ಸ್ಟ್ ಮಂತಲ್ಲಿ ನಿವೃತ್ತಿ ಹೋಗ್ತಾರೆ ಸರ್, ಅವ್ರಿಗೆ ಅಪ್ಲೈ ಆಗುತ್ತಾ? ನಾವು ಏನು ಹೇಳ್ತೇವೆ ಅಂದರೆ ಯಾರೆಲ್ಲ ಇಲ್ಲಿ ತನಕ ರಿಟೈರ್ಮೆಂಟ್ ಆಗ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಅಪ್ಲೈ ಆಗಬೇಕು ಅಂತ ನಮ್ಮ ಬೇಡಿಕೆ. ಯಾರೆಲ್ಲ ಮೆಡಿಕಲ್, ಯಾಕಂತ ಹೇಳಿದ್ರೆ ಹಿಂದೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕಳಿಸಿ ಒಂದು 100 ಜನ ಇದ್ದಾರೆ, ಅದಾದ ನಂತರ ಸುಮಾರು ಜನ ಇದ್ದಾರೆ, ಸುಮಾರು ಜನ ರಿಟೈರ್ಡ್ ಆಗ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಅವ್ರ ಕುಟುಂಬಗಳಿಗೆ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ. ಅದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ, ಅದು ನಡೀತದೆ. ಅವ್ರದ್ದು ಒಂದು ವಾದಗಳು ಏನನ್ನ ಇರ್ಬೋದು. ಬಟ್ ಖಂಡಿತವಾಗ್ಲೂ ನಾವೇನು ನೌಕರರ ಪರವಾಗಿ ನಮ್ಮ ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆ ನಮಗೆ ಬದ್ಧವಾಗಿರ್ತೀವಿ. ಮೆಡಿಕಲ್ ಅನ್ಫಿಟ್ ಬಿಫೋರ್ ನೀವೇನಾದರೂ ನಿವೃತ್ತಿ ಹೊಂದಂಥ ಕಾರ್ಮಿಕ ಮಕ್ಕಳಿಗೆ ಏನಾದರೂ ನೌಕರಿಗೆ ಒಂದು ತಗೋಬೋದಲ್ವಾ? ಯಾವ ಇಲ್ಲ ನಾವು ನಿಮಗೆಲ್ಲ ಗೊತ್ತಿದ್ದಾಗ ಏನಂತ ಹೇಳಿದ್ರೆ ಬಹುಶಃ ಅಟ್ಟಿ ಚಿನ್ನದ ಗಣಿ ಮಾತ್ರನೇ ಅತ್ಯಂತ ಕಡಿಮೆ ಕಾಂಟ್ರಾಕ್ಟ್ ವರ್ಕರ್ಸನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಸಾರ್ವಜನಿಕ ಉದ್ಯಮ. ಆದರೂ ಇಲ್ಲಿ ಕಾಂಟ್ರಾಕ್ಟ್ ವರ್ಕರ್ಸ್ಗಳನ್ನು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕಾಂಟ್ರಾಕ್ಟ್ ಸಿಸ್ಟಮ್ಗೆ ವಿರೋಧ ಇದ್ದೀವಿ. ಯಾಕಂತ ಹೇಳಿದ್ರೆ ಕಾಂಟ್ರಾಕ್ಟ್ ಸಿಸ್ಟಮ್ ಅಂತ ಹೇಳಿದ್ರೆ ಅದು ಆಧುನಿಕವಾದಂಥ ಗುಲಾಮಿ ಪದ್ಧತಿ. ಈಗ ನಿಮಗೆ 1 ಲಕ್ಷ ರೂಪಾಯಿ ಸಂಬಳ ಬರ್ತೈತಿ ಅಂತ ಹೇಳಿದ್ರೆ 10 ಜನ ಇಟ್ಕೊಂಡು 10,000 ಕೊಟ್ಟು ಹೆಚ್ಚು ಕೆಲಸ ಮಾಡ್ತಾರೆ. ಆ ಕಾಂಟ್ರಾಕ್ಟ್ ಪದ್ಧತಿಗೆ ಸರ್ಕಾರದವ್ರು ಒತ್ತಾಯ ಮಾಡ್ತಾ ಇದ್ದಾರೆ, ನಾವು ಅದನ್ನು ಒಪ್ತಾ ಇಲ್ಲ. ನಾವು ಅದಕ್ಕೇನು ಹೇಳ್ತೇವೆ ಅಂದರೆ ನಮ್ಮ ಸ್ಟ್ಯಾಂಡಿಂಗ್ ಆರ್ಡ್ರಲ್ಲಿ ಕ್ಯಾಶುಯಲ್ ಎಂಪ್ಲಾಯೀಸ್ಗಳು ಅಂತೇಳಿ ತಗೊಳ್ಳೋಕ್ಕೆ ಅವಕಾಶ ಇದೆ, ಅದನ್ನು ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವ್ರು ಒಪ್ತಾ ಇಲ್ಲ, ಮೇಲೆ ಅವರು ಸರ್ಕಾರದವ್ರು ಒಪ್ತಾ ಇಲ್ಲ, ಕ್ಯಾಶುಯಲ್ ಅಂತೇಳಿ ತಗೊಳಕ್ಕಾಗಲ್ಲ, ನೀವು ಬೇಕಾದ್ರೆ ಔಟ್ಸೋರ್ಸು ನೀವು ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಔಟ್ಸೋರ್ಸ್ ಒಪ್ಪಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನೀವು ಅದಕ್ಕೆ ನಾವೇನಂದರೆ ತಡ ಆದರೂ ಪರವಾಗಿಲ್ಲ, ನೀವು ಎಲ್ಲದೂ ಕೂಡ ಕಾಯಂ ಇರ್ತಕ್ಕಂಥ ಹುದ್ದೆಗಳನ್ನು ಈ ಮೆಡಿಕಲ್ ಅನ್ಫಿಟ್ಟು ಸೇರ್ಕೊಂಡು ಎಲ್ಲವನ್ನು ಭರ್ತಿ ಮಾಡಿರಿ ಅಂತ ನಾವು ಕೇಳ್ತಾ ಇದ್ದೀವಿ. ಸರ್, ಎಷ್ಟೋ ಜನ ಕಾರ್ಮಿಕರಿಗೆ ಇಲ್ಲಿ ತೊಂದರೆ ಆಗ್ತಿದೆ. ಈ ವೆಂಕಟೇಶ್ ಅಂತಕ್ಕಂಥ ಒಬ್ಬ ಕಾರ್ಮಿಕರಿಗೆ ಒಂದು ಜಸ್ಟ್ ಅಟ್ಲೀಸ್ಟ್ ಮನಿ ವಿಷಯಕ್ಕೆ ಒಂದು 3 ತಿಂಗಳು ಆಲ್ರೆಡಿ 9 ತಿಂಗಳು ಮನೆಯಲ್ಲಿ ಕುಣಿಸಿರ್ತಾರೆ, ಅವ್ರಿಗೆ ವೇತನ ಇಲ್ಲ. ನೀವು ಅದ್ರ ಬಗ್ಗೆ ಕಾಳಜಿನೇ ವಹಿಸ್ತಿಲ್ಲ. ಒಬ್ಬ ಕಾರ್ಮಿಕನ ಬಗ್ಗೆ ನೀವು ಕಾಳಜಿ ವಹಿಸ್ತಿಲ್ಲ ಅಂದಾಗ
ಮುಂದಾಗ್ತಕ್ಕಂಥ ಮೆಡಿಕಲ್ ಫಿಟ್ ಇವ್ರ ಬಗ್ಗೆ ನೀವು ಕಾಳಜಿ ವಹಿಸಿದ್ರೆ ಏನು ಗ್ಯಾರಂಟಿ? ಕಾರ್ಮಿಕರಿಗೆ ಭರವಸೆ ಇಲ್ಲದಂಗೆ ಆಗ್ಬಿಟ್ಟು ಸರ್ ಈಗ ಅಲ್ಲ, ಒಂದು ಈಗ ಇಂಡಿವಿಜುವಲ್ ಕೇಸ್ಗಳನ್ನು ನಾನು ಇಲ್ಲಿ ಮಾತಾಡೋಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನಮಗೆ ಇಂಡಿವಿಜುವಲ್ ಕೇಸು 100 ಕೇಸ್ಗಳು ಬರ್ತಾ ಇದ್ದಾವೆ. ಸರ್ ಇಂಡಿವಿಜುವಲ್ ಅಲ್ಲ, ಅದಿರ್ತಕ್ಕಂಥದ್ದು ನಿಮ್ಮ ಕಾರ್ಮಿಕ ಅಲ್ಲಲ್ಲ, ಇರಲಿ ಒಂದೇ ಒಂದು ಮನಿನ ಹೋಗಿ ಮನೆ ಒಳಗೆ ಸೇರಿದ ಅಂತೇಳಿ 3 ತಿಂಗಳು ಹೊರಗಡೆ ಕಳಿಸಿದ್ರು. ಈಗ ಒಂದು ಅವ್ರು ಪೇಮೆಂಟ್ಸ್ ಆಗಿಲ್ಲ ಸರ್. ಅವ್ರು ನಿತ್ಯ ಜೀವನ ನಡೆಸೋದು ಹೆಂಗ? ಈಗ ಸರ್ ವೆಂಕಟೇಶ್ ಅವ್ರಿಗೆ ನಾವು ಹೋಗಿ GMC ಸರ್ ಹತ್ರ ಕರ್ಕೊಂಡು ಹೋಗಿ ಮಾತಾಡಿದಾಗ ಅವ್ರು ಏನಂದ್ರು, ನೋಡ್ರಿ ಯಾವುದೇಕ್ಕೆ ನಾವು ಈಗ ಆತನಿಗೆ ಹೆಲ್ತ್ ವಿಷಯದಲ್ಲಿ ಪ್ರಾಬ್ಲಮ್ ಐತೆ. ಈಗ ಸ್ಟೆಪ್ ಏರೋಕ್ಕೆ ಅದಕ್ಕೆ 80 ಕ್ವಾರ್ಟರ್ಸ್ನಲ್ಲಿ ಅಥವಾ ಒಂದು ಚಾವಿ ಇದು ಮಾಡಿ ಹೋಗ್ಯಾನ ಅಂತೇಳಿ ಮ್ಯಾನೇಜ್ಮೆಂಟ್ಗೆ ಒಂದಿದ್ವಿ. ಹಂಗಾಗಿ ಅವ್ರು ಏನಂದ್ರೆ ನಿಮ್ಗೆ ಹೆಲ್ತ್ ವಿಷಯ ಐತೆ, ಏರೋಕ್ಕಾಗಲ್ಲ, ನಿನಗೆ ಜಟ್ಲೈನ್ ಮನೆ ನೀನು ಯಾವುದು ಇದು ಮಾಡ್ಕೊಂಬರ್ತದೆ ಆಯ್ಕೆ ಮಾಡ್ಕೊಂಬ ಆ ಒಂದು ಮನೆ ತೊಗೊಂಬ ನಿನಗೆ ಚಾವಿ ಕೊಡ್ತೀವಿ ಅಂತ ಹೇಳಿದ ಮೇಲೆ ಆ ವ್ಯಕ್ತಿ ವೆಂಕಟೇಶನವರು ಸೈಫುಲ್ ಖಾನ್ ಸರ್ ಮುಂದೆ ನಾವು ಎಲ್ಲರೂ ಹೋದಾಗ ಮಾತಾಡಿದಾಗ ಒಪ್ಕೊಂಡ್ರು. ಆಯ್ತು ರೀ, ನಾನು ಆ ಮನೆಗೆ ಜಟ್ಲೈನ್ ಮನೆಗೆ ಹೋಗ್ತೀನಿ ಅಂತ ಹೇಳಿ. ಮತ್ತು GMC ಸರ್ ಕೂಡ ಆಯ್ತು ರೀ, ನೀವು ಇವ್ರಿಗೊಂದು ಚಾವಿ ಕೊಡ್ರಿ ಅಂತ ಹೇಳಿದರು. ಆಮೇಲೆ ಆ ವ್ಯಕ್ತಿಗೆ ಏನಾಯಿತು ಗೊತ್ತಿಲ್ಲ, ಒಪ್ಕೊಂಡು ಹೋದತ್ತ ಮತ್ತೆ ಆತ ಬರಲಿಲ್ಲ. ಅವ್ರು ಹೇಳೋದು ಇಷ್ಟೇ ಸರ್. ಅವ್ರು ಏನು ಹೇಳ್ತಾರೆ, ನಾ ಅಟ್ಲೀಸ್ಟ್ ಒಂದು ಮನೆ ತೊಗೊಂಡ್ರೆ 3 ತಿಂಗಳ ಕೂಡಿಸಿದ್ರು, ಮತ್ತೆ ಡ್ಯೂಟಿ ಜಾಯಿನ್ ಮಾಡಿದ್ರು, ಮತ್ತೆ ತೊಗೊಳ್ತೇನೆ ಮತ್ತೆ ಮನೇಲಿ ಕೂಡಿಸಿದ್ರು. ಈಗ ಆಲ್ರೆಡಿ 3 ಟೈಮ್ ಆಯಿತು ಅವ್ರು ಕೂಡ್ಸೋಕೆ. ಆ ಮನೆ ವಿಷಯ ಒಂದು ಸಿಲ್ಲಿ ಮ್ಯಾಟ್ರ್, ಮನೆ ವಿಷಯ ಇಟ್ಕೊಂಡ್ಕೊಂತ ಕೂಡ್ಸಂಗಾಗಿತ್ತಂದ್ರೆ ಈಗಿರ್ತಕ್ಕಂಥ ಕಾರ್ಮಿಕರಿಲ್ಲ, ಔಟರ್ಸ್ ಜಾಸ್ತಿ ಇದ್ದಾರೆ ಅಲ್ಲಿ ಪೊಲೀಸ್ ಇರ್ಬೋದು, ಆರೋಗ್ಯ ಇಲಾಖೆ, ಬ್ಯಾಂಕ್ ಸಿಬ್ಬಂದಿಗಳಾಗಿರ್ಬೋದು, ಇನ್ನು ಔಟರ್ಸ್ ಆಗಿರ್ಬೋದು, ಎಲ್ಲರಿಗೆ ಕಾರ್ಮಿಕರ ಮನೆ ಕೊಡೋಂಥದ್ದು ಏನು ಅಲ್ಲ. ಇರಲಿ ನನಗೆ ಅನ್ಸೋದು ಏನಂದ್ರೆ ಬೇರೆ ಔಟರ್ಸ್ ಮನೆ ಕೊಡೋದು ಕಾರ್ಮಿಕರು ಬಿಟ್ಕೊಂಡು ಬೇರೆಯವ್ರಿಗೆ ಅಲ್ಲಲ್ಲ, ಅದು ಇವ್ರೆ ಈಗ ಒಂದೇನಂದರೆ ಅದನ್ನ ಬೇಕಾದ್ರೆ ನೀವು ಆಫ್ ದಿ ರೆಕಾರ್ಡ್ ಬೇಕಾದಷ್ಟು ಮಾತಾಡ್ಬೋದು ನಾವು. ಯಾಕಂದರೆ ಈ ಸಮಸ್ಯೆ ಏನಂತ ಹೇಳಿದ್ರೆ ಇಲ್ಲಿ ನಾವು ಅಧಿಕಾರಿಗಳ ಪ್ರಶ್ನೆ ಬೇರೆ ಪ್ರಶ್ನೆಗಳಿದ್ದಾವೆ. ಇದಕ್ಕೆ ಇಲ್ಲಿ ಬರೀ ಮನೆಗಳು ಮಾತ್ರ ಅಲ್ಲ, ಇಲ್ಲಿ ಸುಮಾರು ಅಂಗಡಿಗಳು ಹಾಕಿಕೊಟ್ಟಿದ್ದಾರೆ, ಯಾರ್ಯಾರು ಹಾಕಿಕೊಟ್ಟಿದ್ದಾರೆ ಏನಂತ ಎಲ್ಲ ಗೊತ್ತಿರೋಂಥದ್ದು ಪ್ರಶ್ನೆ. ಹಂಗಾಗಿ ಇಲ್ಲಿ ಅಲ್ಲಲ್ಲ, ಅದೇ ಈ ಪ್ರಶ್ನೆ ಇದು ಇವತ್ತಿನ ಕರೆಕ್ಟು. ಇದು ಅಧಿಕಾರದಲ್ಲಿರೋರಿಗೆ ಎಲ್ಲರಿಗೂ ಏನು ನಮಗೇನು ಮಿಲಿಟ್ರಿ ಪವರ್ ಏನಿಲ್ಲ, ಆಯ್ತಲ್ಲ, ಅದು ದಯಮಾಡಿ ತಿಳ್ಕೊಳ್ಳಿ. ಆದರೆ ಏನಂದರೆ ಹಂಗ ಆಯಿತು ಇರಲಿ, ಒಂದು ನೋಡಿ ಪ್ರತಿಯೊಬ್ಬರಿಗೂ ಒಂದು ಲಿಮಿಟೇಷನ್ ಅಂತ ಇರ್ತೈತಿ, ನಮಗೂ ಒಂದು ಲಿಮಿಟೇಷನ್ ಅಂತ ಇರ್ತೈತಿ. ನಮಗೆ ಕಾರ್ಮಿಕರ ಇಶ್ಯೂಸ್ಗಳು ನೀವೇನು ಹೇಳಿದ್ರಲ್ಲ, ಮನೆ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳನ್ನು ಅಟೆಂಡ್ ಮಾಡ್ತಾ ಇದ್ದೀವಿ. ಇನ್ನು ಯಾವುದಾದ್ರೂ ಇದ್ದರೆ ಖಂಡಿತ ಎಲ್ಲವೂ ಮಾಡಿದ್ದೇವೆ ಅಂತ ನಾವೇನು ಹೇಳಲ್ಲ, ಇನ್ನೂ ಇದಾವೆ, ಸಾಕಷ್ಟು ಇದ್ದಾವೆ. ಸೊ ಅವನ್ನ ಬಗೆಹರಿಸೋಂಥ ಪ್ರಯತ್ನ ನಾವು ಮಾಡ್ತೀವಿ. ಚೇರ್ಮನ್ ಸಾಹೇಬರು ಮೊನ್ನೆ ಅಗ್ರಿಮೆಂಟ್ ಅಪೂರ್ಣ ಆಗ್ಯದ ಅಂತ ಹೇಳ್ತಾರೆ, ನೀವು ಪ್ರೊಸೆಸ್ನಾಗ ಅದಂತ ಹೇಳಿರಿ ಮೆಡಿಕಲ್ ಅನ್ಫಿಟ್ ಬಗ್ಗೆ. ಯೂನಿಯನ್ಗೆ ಮತ್ತು ಚೇರ್ಮನ್ ಸಾಹೇಬ್ರಿಗೆ ಹೊಂದಾಣಿಕೆ ಆದ ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ಅವರು ನಿಮ್ಮದೊಂದು ಹೇಳಿಕೆ ಅವ್ರದ್ದೊಂದು ಹೇಳಿಕೆ ಇಲ್ಲ ಅಪೋಸಿಟ್ ಅವ್ರು ಹೇಳಿದ್ದಾರೆ. ಇಲ್ಲ ಅವರು ಆ್ಯಕ್ಚುಲಿ ನೀವು ಸುಮ್ಮನೆ ನಿಮಗೆ ಹೇಳೋದಾದ್ರೆ, ನಿಮಗೆ ಒಂದು ಮಾತು ಹೇಳೋದಾದ್ರೆ, ನವಂಬರ್ 1ನೇ ತಾರೀಕು ಮೆಡಿಕಲ್ ಅನ್ಫಿಟ್ ನಾನು ಜಾರಿ ತರ್ತಾರೆ ಅಂತ ನಮ್ಮ ಹತ್ರ ಹೇಳಿದರು. ಇವತ್ತು ಯಾವಾಗ ಇದು ಆಯ್ತಲ್ಲ. ಅಂದರೆ ನಮ್ಮ ಹತ್ರನೇ ಆಡಳಿತ ಕೇಳಿ, ಅವ್ರ ಹತ್ರ ಹೋಗಿ ಕೇಳಿ, ನವಂಬರ್ 1ನೇ ತಾರೀಕು ನಾನು ಕನ್ನಡ ರಾಜ್ಯೋತ್ಸವದಲ್ಲಿ ಮೆಡಿಕಲ್ ಅನ್ಫಿಟ್ ಜಾರಿ ಮಾಡ್ತೇನೆ ಅಂತೇಳಿ ನಮಗೆ ಬಹುಶಃ ಆಗಸ್ಟಲ್ಲಿ ಹೇಳಿದ್ದಾರೆ. ಆಗ ಕೇಳಿ, ನೀವು ಅವ್ರನ್ನ ಹೋಗಿ ಕೇಳಿ. ಅಂದರೆ ಸಮಸ್ಯೆ ಏನಂದರೆ ನಾವು ಅವಾಗಲಿಂದ ನಾವು ಜೂನಲ್ಲಿ ನಾವು ಗೆದ್ದಿದ್ದೀವಿ. ಜೂನ್, ಜುಲೈ, ಆಗಸ್ಟಲ್ಲಿ ಕುತ್ಕೊಂಡು ನಾವು ನವಂಬರ್ 1ಕ್ಕೆ ಜಾರಿ ತರ್ತೇವೆ ಅಂತ ಹೇಳಿದರು. ನಾವು ಅದನ್ನೇ ಒತ್ತಾಯ ಮಾಡ್ತಾಯಿದ್ದೀವಿ, ಎಲ್ಲಿ ಸ್ವಾಮಿ ಅಂತೇಳಿ. ಸೊ ಹಂಗಾಗಿ ಅವು ನೀವು ಸೈಲೆಂಟ್ ಇದ್ರಿ ಸರ್. ಯಾವುದು ಸರ್ಕಾರ ಕಾರ್ಮಿಕರಿಗೆ ಕೂಡ ಸೌಲಭ್ಯ ಕೊಟ್ಟು ನೀವು ಗೌರ್ಮೆಂಟಿಗೆ ಲಾಭಾಂಶ ಕೊಡಬೇಕು ಅಂತೇಳಿ ನೀವು ಪಟ್ಟಿಡಿದ್ರೆ ಸ್ವಲ್ಪ ಜಲ್ದಿ ಇಲ್ಲ. ಅದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ, ಸರ್ಕಾರ, ಅದು ಆಡಳಿತ ವರ್ಗ, ಅದು ತೀರ್ಮಾನ ಮಾಡೋದಕ್ಕೆ ಅವ್ರಿಗೆ ಇರ್ತದೆ. ಆದರೆ ನಾವು ಕೇಳೋಂಥದ್ದು ನಮ್ಮ ನೌಕರರು ಕಾರ್ಮಿಕರಿಗೆ ಏನಿದ್ದಾವೆ, ಈ ಲಾಭದಲ್ಲಿ ಕಾರ್ಮಿಕರು ನೌಕರರ ಪಾಲು ಇದೆ, ಅದು ಕೊಡಬೇಕು ಅಂತಲೇ ಇವತ್ತು ಬೇಡಿಕೆ ಪಟ್ಟಿ ಕೊಟ್ಟಿರೋದು ಅದಕ್ಕೋಸ್ಕರನೇ. ಅಥವಾ PLIB ಬಗ್ಗೆ ಅವರು ಮೀನಾಮೇಷ ಮಾಡ್ತಾ ಇರ್ಬೇಕಾದ್ರೆ ನಾವೇನು ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಸೊ ಹಂಗಾಗಿ ಇದನ್ನು ಕೂಡ ಮೆಡಿಕಲ್ ಅನ್ಫಿಟ್ ಇರ್ಬೋದು ಅಥವಾ ನಮ್ಮ ಚಾರ್ಟರ್ ಆಫ್ ಡಿಮಾಂಡ್ ವಿಚಾರದಲ್ಲೂ ಕೂಡ ಅವ್ರು ನೆಗ್ಲೆಕ್ಟ್ ಮಾಡಿದರೆ, ನಮಗೆ ಬರಬೇಕಾದದ್ದನ್ನು ಕೊಡೋಕ್ಕೆ ನಿರಾಕರಣೆ ಮಾಡಿದರೆ ನಾವು ಎಂಥ ಹೋರಾಟಕ್ಕೂ ಸಹಿತ ನಾವು ರೆಡಿ ಇದ್ದೀವಿ. ಅದಕ್ಕೇನು ಯಾವ ಇದೇ ಅಲ್ಲ. ಅದೇನು ಸಂಬಂಧ ಇಲ್ಲಪ್ಪ. ಅದು ನಾನು ಇಲ್ಲ, ಏನಿಲ್ಲ. ಅಲ್ಲಲ್ಲ, ಅವ್ರದ್ದು ನೋಡಿ, ಅವರಿಗೆ ಪೊಲಿಟಿಕಲ್ ಕಂಪಲ್ಷನ್ ಇರ್ತದೆ. ಅವರಿಗೆ
ಗೊತ್ತಾಯ್ತಲ್ಲ, ಅವ್ರದ್ದು ಯಾಕೆ ಹಂಗೆ ಹೇಳ್ತಾರೋ ಅನ್ನೋದು ಗೊತ್ತಿಲ್ಲ. ಬಟ್ ನಾವು ಹೋದಾಗ ಯಾವತ್ತೂ ಕೂಡ ಮೆಡಿಕಲ್ ಅನ್ಫಿಟ್ ಮಾಡಲ್ಲ ಅಂತಲೂ ಹೇಳಿಲ್ಲ ಅವರು. ನಾನು ಹೇಳಿದ್ನಲ್ಲ ನಿಮಗೆ, ನೀವು ಸ್ಪೆಸಿಫಿಕ್ಕಾಗಿ ಹೇಳ್ತೀನಲ್ಲ, ನವಂಬರ್ 1ನೇ ತಾರೀಕು ಡಿಕ್ಲೇರ್ ಮಾಡ್ತೀನಪ್ಪ ಅಂತ ನಮ್ಮ ಹತ್ರ ಹೇಳಿದ್ರು ಅವರು. ನೀವು ಬೇಕಾದ್ರೆ ಹೋಗಿ ಕೇಳಿ ನೀವು. ಹಾಂ, ಈಗ ಅವಾಗ ಲಾಸ್ಟ್ ಟೈಮ್ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ರಿ, ಅದ್ರ ಬಗ್ಗೆನೂ ನೀವೇನು ಯಾವ ಸ್ಟ್ರೈಕ್ ಕೊಟ್ಟು ಸ್ಟ್ರೈಕ್ ಮಾಡ್ತೀವಿ ಅಂತಂದು ಹೇಳಿದ್ರಲ್ಲ ನೀವು? ಹೌದು, ಅದು ಜನರಲ್ ಸ್ಟ್ರೈಕು. ಅದು ಮಾತುಕತೆ ನಡೀತು. ಸ್ಟ್ರೈಕ್ ಅಲ್ಲ ಸರ್, ಇದು ಮೆಡಿಕಲ್ ಅನ್ಫಿಟ್ ಮಾಡ್ಕೊಂಡು ಹೇಳಿದ್ರಿ. ಇಲ್ಲ 12ನೇ ತಾರೀಕು ಜನರಲ್ ಸ್ಟ್ರೈಕ್ ಇತ್ತು. ಅದರಲ್ಲೂ ಕೂಡ ಮೆಡಿಕಲ್ ವಿಚಾರ, ಬೇರೆ ಬೇರೆ ವಿಚಾರನ ನಾವು ಬೇಡಿಕೆ ಪಟ್ಟಿ ಕೊಟ್ಟಿದ್ವಿ. ಅದು RLC ಮುಂದೆ ಮಾತುಕತೆ ನಡೀತು. ಎಲ್ಲಿ ಇದರಲ್ಲಿ ಬಳ್ಳಾರಿ RLC ಮುಂದೆ ಮಾತುಕತೆ ನಡೆದು ಮ್ಯಾನೇಜ್ಮೆಂಟ್ನವರು ಮೆಡಿಕಲ್ ಅನ್ಫಿಟ್ ಇರ್ಬೋದು, PLIB ಇರ್ಬೋದು, HRA ಇರ್ಬೋದು, ಇವೆಲ್ಲವೂ ಕೂಡ ನಾವು ಸೆಟ್ಲ್ ಮಾಡ್ತೇವೆ ಅಂತ ಹೇಳಿದ್ರಿಂದ ಕೊನೆಗೆ ನಾವು ಈ PLIB ಅಂತಾದ್ರೂ ಬರಲೇಬೇಕು, ಅವಾಗ ಮಾತ್ರ ವಾಪಸ್ ತೆಗಿತೇವೆ ಹೋರಾಟ ಅಂತೇಳಿ ಆಗಿದ್ದರಿಂದ, ಇಲ್ಲ PLIB ಮಾಡೇ ಮಾಡ್ತೀವಿ, ಉಳಿದ ವಿಚಾರ ಗೌರ್ಮೆಂಟ್ದಲ್ಲಿ ಏನು ಪ್ರೋಸೆಸ್ ಇದೆ ಅದನ್ನು ಮಾಡ್ತೇವೆ ಅಂತ ಹೇಳಿದ್ರಿಂದ ನಾವು ಅದನ್ನು ವಿಡ್ರಾ ಮಾಡಿದ್ವಿ. ವಿಡ್ರಾ ಮಾಡಿದ್ದು ನಮ್ಮ ಕಾನೂನಿಗೆ ಮನವರಿಕೆ ಮಾಡಿ ಕೊಟ್ಟಿದ್ವಿ. ಈ ಕಾರಣಕ್ಕೋಸ್ಕರ ನಾವು ವಿಡ್ರಾ ಮಾಡ್ತಾಯಿದ್ವಿ. ಇದು ಏನಂತ ಹೇಳಿದ್ರೆ, ಮುಂದೆ ಈವನ್ ಮ್ಯಾನೇಜ್ಮೆಂಟ್ ಜೊತೆ ಇದ್ದಾಗ ಹೇಳಿದ್ವಿ ನಾವು, ಇದು ಜಸ್ಟ್ ಡೆಫರ್ ಮಾಡ್ತಾಯಿದ್ದೀವಿ ಅಂತ, ಅಂದರೆ ಮುಂದೂಡ್ತಾ ಇದ್ದೀವಿ ಅಂತ. ಮುಂದೂಡ್ತೇವೆ ಅಂತ ಹೇಳಿದ್ರೆ ನಾಳೆ ಮಾಡಲ್ಲ ಅಂತಲ್ಲ. ಈವನ್ RLC ಅವ್ರು ಹೇಳಿದ್ದಾರೆ ನೋಡಿ, ಈಗ ಅವ್ರು 1 ದಿವಸದ ಸ್ಟ್ರೈಕು ವಾಪಸ್ ತಗೊಳ್ತಾ ಇದ್ದಾರೆ ಇಲ್ಲಿ ಮಾತುಕತೆ ಮೂಲಕ, ಮುಂದೆ 4 ದಿವಸನೂ ಹೋಗ್ಬೋದು ಅವರು ಅಂತ ಅವಕಾಶ ಇದೆ. ಈ ಟ್ರೇಡ್ ಯೂನಿಯನ್ ಒಳಗಡೆ ಏನಂತ ಹೇಳಿದ್ರೆ, ಒಂದು ನೆಗೋಷಿಯೇಷನ್ನು, ಕಲೆಕ್ಟಿವ್ ಬಾರ್ಗೇನಿಂಗ್ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟು. ಯಾಕಂತೇಳಿದ್ರೆ ಒಂದು ಹೆಜ್ಜೆ ಮುಂದಿಡಬೇಕು, ಒಂದು ಹೆಜ್ಜೆ ಹಿಂದಿಡಬೇಕು. ಇದೇ ಟ್ರೇಡ್ ಯೂನಿಯನ್ನ ಕಲೆಕ್ಟಿವ್ ಬಾರ್ಗೇನಿಂಗು. ಸೊ ಹಂಗಾಗಿ ನಮ್ಮ ಸಂಘಟನೆ ಡೆಫಿನೆಟ್ಲಿ ಅದರಲ್ಲಿ ನಂಬಿಕೆ ಇದೆ. ಆಡಳಿತ ವರ್ಗ, MD ಅವರು ಇರ್ಬೋದು, ಚೇರ್ಮನ್ ಇರ್ಬೋದು, ಈವನ್ ಮಿನಿಸ್ಟ್ರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಇದರ ವಿಚಾರದಲ್ಲಿ ಪಾಸಿಟಿವ್ ಆಗಿದ್ದಾರೆ. ಯಾರು ಇದನ್ನು ತರಲ್ಲ ಅಂತಲೂ ಹೇಳಿಲ್ಲ, ಮತ್ತು ಇದನ್ನು ಈ ಬೇಡಿಕೆ ಇಡಬೇಡ್ರು ಅಂತಲೂ ಹೇಳಿಲ್ಲ ಅವರು. ನಾವು ಇದನ್ನು ಮಾಡೇ ಮಾಡ್ತೀವಿ ನಾವು ಅನ್ನೋಂಥ ಇದನ್ನು ಹೇಳಿದ್ದಾರೆ. ನಾವು ಸ್ವಲ್ಪ ಅವರಿಗೆ ಟೈಮ್ ಕೊಡ್ತಾಯಿದ್ದೀವಿ. ಆದರೆ ಅವ್ರು ಏನೇನೆಲ್ಲ ಕೇಳ್ತಾ ಇದ್ದಾರೆ ಅದಕ್ಕೆ ಹೋಗಿ ಕನ್ವಿನ್ಸ್ ಮಾಡ್ತಾಯಿದ್ದೀವಿ, ಮಾಡಿ ಪ್ರಯತ್ನವನ್ನು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.